ತಾನೇ ಹೆತ್ತ 4 ವರ್ಷದ ಕಂದಮ್ಮನನ್ನು ಕೊಂದಂತಹ ಸುಚನಾ ಸೇಠ್ಗೆ ಈಗಾಗಲೇ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ವಿಚಾರಣೆ ಕೂಡ ನಡೆದಿದೆ. ವಿಚಾರಣೆಯ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಆಕೆ ಬಾಯ್ಬಿಟ್ಟಿದ್ದಾರೆ. ನಾಲ್ಕು ವರ್ಷದ ಕಂದನನ್ನ ಕೊಂದಂತಹ ತಾಯಿ ಸುಚನಾ ಸೇಠ್ ನಿನ್ನೆಲ್ಲ ಭಾರಿ ಸಂಚಲನಕ್ಕೆ ಕಾರಣವಾಗಿತ್ತು. ಸುಚನಾ ಸೇಠ್ಗೆ 6 ದಿನ ಪೊಲೀಸರ ವಶಕ್ಕೆ ಕೋರ್ಟ್ ಈಗಾಗಲೇ ಕೊಟ್ಟಿದೆ ವಿಚಾರಣೆ ಮಾಡಲಿ ಅಂತ. ಗೋವಾ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ತಾಯಿ ಸುಚನಾ. ಮಗುವಿನ ಪ್ರಜ್ಞೆ ತಪ್ಪಿಸೋದಕ್ಕೆ ದಿಂಬಿನಿಂದ ಒತ್ತಿ ಹಿಡಿದೆ. ಒಪ್ಪುವಂತ ಮಾತಲ್ಲ ಇದು. ನೋವಿನಲ್ಲಿ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್. ಮಗುವಿನ ಪ್ರಜ್ಞೆ ಯಾಕೆ ತಪ್ಪಿಸಬೇಕಾಗಿತ್ತು, ಇದು ಪ್ರಶ್ನೆ. ಮಗುವಿನ ಪ್ರಜ್ಞೆಯನ್ನು ತಪ್ಪಿಸೋದಕ್ಕೆ ದಿಂಬನ್ನ ಮೂಗಿಗೆ ಅಮುಕಿ ಒತ್ತಿ ಹಿಡ್ಕೊಂಡ್ರೆ ಸಾಯುತ್ತೆ ಅಂತ ಕನಿಷ್ಠ ಪ್ರಜ್ಞೆ ಒಂದು ಕಂಪನಿಯ ಸಿಇಒಗೆ ಇರಲ್ವಾ? ತನ್ನ ಮಗುಗೆ ಪ್ರಜ್ಞೆ ಯಾಕೆ ತಪ್ಪಿಸ್ಬೇಕು ಅಂತ ಹೇಳಬೇಕಾಗಿತ್ತಲ್ಲ. ಕಾರಣ, ನಾನು ಕೊಲ್ಲೋ ಉದ್ದೇಶವನ್ನು ಹೊಂದಿರಲಿಲ್ಲ, ಮಗು ಪ್ರಜ್ಞೆ ತಪ್ಪಲಿ ಅಂತ ದಿಂಬನ್ನು ಒತ್ತಿ ಹಿಡಿದೆ ಅಂತ ಯಾರ ಹತ್ರ ಹೇಳ್ತಾರೆ ಇವರು? ಇವರೇನು ಹೋಗಲಿ, ಏನು ಚಿಕ್ಕ ಪುಟ್ಟ ಹುಡುಗಿನ ಅಲ್ಲ, ತಾಯಿ, ಜೊತೆಗೆ ವಿದ್ಯಾವಂತೆ, ದೊಡ್ಡ ಕಂಪ್ನಿಯ ಸಿಇಒ. ಇಷ್ಟೆಲ್ಲ ಆಗಿರೋರಿಗೆ ಆ ಮಗುಗೆ 4 ವರ್ಷದ ಮಗುಗೆ ದಿಂಬು ಹಿಡಿದ್ರೆ ಮೂಗಿಗೆ ಅದು ಸಾಯುತ್ತೆ ಅಂತಕ್ಕಂಥ ಕನಿಷ್ಠ ಪರಿಜ್ಞಾನ ಇರಲಿಲ್ವ? ಖಂಡಿತ ಇತ್ತು. ಆಕೆಗೆಲ್ಲವೂ ಕೂಡ ಗೊತ್ತಿತ್ತು. ಆಮೇಲೆ ಬೇಕಾದ್ರೆ ನಾನು ಸಾಯ್ತೀನಿ ಅಂತ ನಾಟಕ ಆಡಕ್ಕೆ ಹೋಗಿ ಒಂಚೂರು ಕುಯ್ಕೊಂಡಂಗೆ ಮಾಡಿ ಅದಕ್ಕೆ ಬಟ್ಟೆ ಸುತ್ತಕೊಂಡು ಹೊರಗಡೆಗೆ ಬಂದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿರಬಹುದು. ಬಟ್ ಪೊಲೀಸರಿಗೆ ಈ ಎಲ್ಲ ಸೂಕ್ಷ್ಮಗಳು ಗೊತ್ತಾಗುತ್ತೆ. ಈ ಪ್ರಶ್ನೆಗೆ ಅವ್ರು ಇನ್ನೂ ಉತ್ತರ ಕೊಟ್ಟಿಲ್ಲ. ಮಗುವನ್ನು ಯಾಕಮ್ಮ ಪ್ರಜ್ಞೆ ತಪ್ಪಿಸ್ಬೇಕಾಗಿತ್ತು ಹೇಳಿ? ಪ್ರಜ್ಞೆ ತಪ್ಪಿಸುವುದರ ಹಿಂದಿನ ಉದ್ದೇಶ ಏನು? ಗಂಡ ಕಾಲ್ ಮಾಡಿ ವಿಡಿಯೋ ಕಾಲಲ್ಲಿ ತೋರಿಸ್ಬೇಕು ಅಂದರೆ ಮಗು ಮಲಗಿದೆ ಅಂದರೆ ಮುಗಿದೋಯ್ತು. ಅದಕ್ಕೆ ಪ್ರಜ್ಞೆ ತಪ್ಪಿಸ್ಬೇಕಾಗಿತ್ತಾ? ಪ್ರಜ್ಞೆ ತಪ್ಪಿಸುವ ನಾಟಕ ಆಡಿದ್ರ? ಅಥವಾ ಇವರೇನಾದರೂ ಮಾನಸಿಕವಾಗಿ ಅಸ್ವಸ್ಥರ? ಒಂದು ಸರ್ತಿ ಅದನ್ನು ಕೂಡ ಟೆಸ್ಟ್ ಮಾಡಿಸ್ಬಿಡ್ರಪ್ಪ. ತಾನೇ ಹೆತ್ತ ಮಗುವನ್ನು, ತನ್ನ ಕರುಳಿನ ಬಳ್ಳಿಯನ್ನು, 9 ತಿಂಗಳು ಹೆತ್ತು ಸಾಕಿದ ಮಗುವನ್ನು ತನ್ನ ಕೈಯಾರೆ ಆಕೆ ಸಾಯಿಸ್ತಾಳೆ ಅಂತಂದರೆ ಆಕೆಯ ಮನಸ್ಥಿತಿ ಎಂಥದ್ದು ಅಂತ ಎಲ್ರಿಗೂ ಪ್ರಶ್ನೆ ಬರುತ್ತೆ. ಏನಾಗಿತ್ತು ಅಂಥದ್ದು? ನಿಮಗೆ ಮಗುನ ಸಾಕಕ್ಕಾಗಲಿಲ್ಲ ಅಂದರೆ ಎಲ್ಲರೂ ಬಿಟ್ಟು ಹೊಟ್ಟೋಗಿದ್ರೆ ಯಾರಾದರೂ ಸಾಕ್ಕೋತಾ ಇದ್ರು, ಯಾರಿಗಾದರೂ ದತ್ತು ಕೊಟ್ಬಿಟ್ಟಿದ್ದರೆ ಸಾಕ್ಕೋತಾ ಇದ್ರು. ಜಗತ್ತಲ್ಲಿ ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳು ಸಾವಿರ ಲಕ್ಷ ಸಂಖ್ಯೆಯಲ್ಲಿದ್ದಾರೆ. ದೇವರು, ದಿಂಡ್ರು, ಹರಕೆ, ಪೂಜೆ, ಪುನಸ್ಕಾರ, ಮೆಡಿಸನ್ನು, ಹಾಸ್ಪಿಟಲ್ಲು ಅಂತ ಸುತ್ತಕೊಂಡಿದ್ದಾರೆ ತುಂಬ ಜನ. ಪಾಪ ಅಂಥವ್ರಿಗಾದರೂ ಕೊಟ್ಟಿರೋ ಒಂದು ಮಗುನ ಸಾಕೋತಾ ಇದ್ರು ಅವರು. ತಾನು ಹುಟ್ಟಿಸಿದ ಮಗುವನ್ನು, ತಾನೇ ಜನ್ಮ ಕೊಟ್ಟ ಮಗುವನ್ನು ಈ ಥರ ಕೊಲ್ತಾರೆ ಅಂತಂದರೆ ಅರ್ಥ ಆಗಲ್ಲ. ನೋಡಿ, ತಪ್ಪೊಪ್ಪಿಕೊಂಡಿದ್ದಾರೆ ತಾಯಿ. ಏನು ಹೇಳಿದ್ದಾರೆ ಅಂತ ನೋಡಿ. ವಿಚ್ಛೇದನದ ಅರ್ಜಿ ಕೋರ್ಟ್ನಲ್ಲಿತ್ತು. ಅಂದರೆ ಇನ್ನೂ ಕೂಡ ಅಧಿಕೃತವಾಗಿ ಇವರಿಗೆ ವಿಚ್ಛೇದನ ಸಿಕ್ಕಿರಲಿಲ್ಲ, ಕೋರ್ಟ್ನಲ್ಲಿ ನಡೀತಾ ಇತ್ತು. ವಾರಕ್ಕೊಮ್ಮೆ ಪತಿಗೆ ವಿಡಿಯೋ ಕಾಲ್ ಮೂಲಕ ಮಗುವನ್ನು ತೋರಿಸ್ಬೇಕಿತ್ತು. ಕೋರ್ಟ್ ಒಂಥರ ಮಧ್ಯಂತರ ಆದೇಶ ಕೊಟ್ಟಿರುತ್ತೆ. ನೋಡಮ್ಮ, ಈಗ ಇಬ್ಬರು ಕೂಡ ವಿಚ್ಛೇದನಕ್ಕೆ ಅರ್ಜಿ ಹಾಕ್ಕೊಂಡಿದ್ದೀರಾ, ವಿಚಾರಣೆ ಮುಗಿದು ತೀರ್ಪು ಬರೋ ತನಕ ಮಗು ನಿಮ್ಮ ಜೊತೆಯಲ್ಲೇ ಇರಲಿ, ವಾರಕ್ಕೊಂದು ಸರ್ತಿ ವಿಡಿಯೋ ಕಾಲ್ ಮುಖಾಂತರ ಗಂಡನಿಗೆ ಮಗು ತೋರಿಸಿ. ಅವರೇನೋ ಮಲೇಷ್ಯಾದಲ್ಲಿದ್ದರಂತೆ. ಆದರೆ ಗಂಡನಿಗೆ ಮಗುವನ್ನು ತೋರಿಸೋದಕ್ಕೆ ನನಗಿಷ್ಟ ಇರಲಿಲ್ಲ. ವಾರಕ್ಕೊಂದು ಸರ್ತಿ ವಿಡಿಯೋ ಕಾಲ್ ಮಾಡಿಬಿಟ್ಟು ಗಂಡನಿಗೆ ಮಗು ತೋರಿಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ನನ್ನ ಮಗು ಚಿನ್ಮಯ್ ಕಂಡ್ರೆ ನನಗೆ ಬಹಳ ಪ್ರೀತಿ, ಅದಕ್ಕೆ ಕೊಂದಿದ್ದು. ಬಹಳ ಪ್ರೀತಿಯಂತೆ ಪ್ರೀತಿನ ಈ ಥರ ತೋರಿಸಿದ್ದಾರೆ. ಮಗುವಿನ ಪ್ರಜ್ಞೆ ತಪ್ಪಿಸಲು ದಿಂಬಿನಿಂದ ಒತ್ತಿ ಹಿಡಿದೆ. ಈ ಪ್ರಶ್ನೆಗೆ ನನಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಮಗುವಿನ ಪ್ರಜ್ಞೆಯನ್ನು ಯಾಕೆ ತಪ್ಪಿಸ್ಬೇಕಾಗಿತ್ತು? ಮಗು ಪ್ರಜ್ಞೆ ತಪ್ಪಿದೆ ಅಂತಲೇ ಭಾವಿಸಿದ್ದೆ. ಏನೋ ತಿಳಿದೇ ಇದ್ದವ್ರ ಥರ. ಮಗು ಪ್ರಜ್ಞೆ ತಪ್ಪಿದೆ ಅಂತ ಭಾವಿಸಿದ್ದೆ, ಆದರೆ ನನ್ನ ಮಗು ಸಾವನ್ನಪ್ಪಿತ್ತು. ಕೋರ್ಟ್ ಮುಂದೆ ಈ ಹೇಳಿಕೆ ಕೊಡಿ, ಆಯಿತಾ? ಕೋರ್ಟ್ ಏನು ಹೇಳುತ್ತೆ ಅಂತ ಗೊತ್ತಾಗುತ್ತೆ. ಚೀಮಾರಿ ಹಾಕುತ್ತೆ ಕೋರ್ಟ್. ಇದೇ ನೋವಿನಲ್ಲಿ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದೆ. ಇದೇ ನೋವಿನಲ್ಲಿ ಕೈ ಕೊಯ್ಕೊಂಡ್ಬಿಟ್ರಂತೆ, ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರಂತೆ. ಎಲ್ಲ ನಾಟಕ. ಇದೇ ನೋವಿನಲ್ಲಿ ಕೈ ಕೊಯ್ದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ ಅಂದರೆ ಆ ಹೋಟೆಲ್ ರೂಮ್ನಲ್ಲಿ ಯಾರೂ ಇರಲಿಲ್ವಲ್ಲ? ಬಟ್ಟೆ ಕಟ್ಟಿದವ್ರು ಯಾರು? ನೀವೇ ಕಟ್ಕೊಂಡಿದ್ದೀರಾ.
ಸುಮ್ಮನೆ ನಾಟಕ. ಗಾಬರಿಯಲ್ಲಿ ಏನು ಮಾಡಬೇಕು ಅಂತ ತೋಚಲಿಲ್ಲ, ಎಲ್ಲ ಮಾಡಿ ಮುಗಿಸಾಯ್ತಲ್ಲ. ಮಗು ಪ್ರಾಣನೇ ತೆಗೆದ ಮೇಲೆ ಗಾಬರಿನಲ್ಲಿ ಇನ್ನೇನು ಮಾಡ್ತೀರಾ? ಎಲ್ಲ ಮಾಡಿ ಮುಗಿದೋಗಿತ್ತು. ಸೂಟ್ ಕೇಸ್ನಲ್ಲಿ ಮಗುವಿನ ಬಾಡಿ ಹಾಕು ಪರಾರಿಯಾಗಲು ಯತ್ನಿಸಿದೆ. ಏನು ಮಾಡಬೇಕು ಅಂತ ತೋಚಲಿಲ್ಲ ಅಂದವ್ರಿಗೆ ಸೂಟ್ ಕೇಸ್ನಲ್ಲಿ ಬಾಡಿ ಹಾಕಬೇಕು ಅಂತ ಗೊತ್ತಾಯ್ತಾ? ಫ್ಲೈಟಲ್ಲಿ ಹೋಗಿದ್ರೆ ಚೆಕ್ ಇನ್ ಟೈಮಲ್ಲಿ ಸಿಕ್ಕಾಕೋತೀನಿ ಅಂತಂದ್ಬಿಟ್ಟು ಕಾರ್ ಬುಕ್ ಮಾಡ್ಕೊಂಡು ಬರೋಕ್ಕೆ ಗೊತ್ತಾಯ್ತಾ? ಇವೆಲ್ಲ ಗಾಬರಿನಲ್ಲಿ ಗೊತ್ತಾಗದೇ ಇರೋ ವಿಚಾರಗಳ. ಎಲ್ಲ ಗೊತ್ತಿರುತ್ತೆ, ಎಲ್ಲವೂ ಪ್ರೀ ಪ್ಲ್ಯಾಂಡ್. ಇವೆಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್, ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನಾಗೇಶ್ ಮತ್ತು ಸಿದ್ದರಾಜು. ಮೊದಲಿಗೆ ನಾಗೇಶರನ್ನು ಮಾತನಾಡಿಸ್ಬಿಡ್ತೀನಿ. ನಾಗೇಶ್, ತಾಯಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟೇ ತುಂಬ ಸೋಜಿಗ. ವಿದ್ಯಾವಂತೆ ಬುದ್ಧಿವಂತೆ ಕಂಪನಿಯ CEO ಮಗುವನ್ನು ಯಾಕೆ ಪ್ರಜ್ಞೆ ತಪ್ಪಿಸ್ಬೇಕಾಗಿ ಬಂತು ಅಂತ ಆಕೆ ಹೇಳಿಕೆ ಕೊಟ್ಟಿಲ್ಲ. ದಿಂಬನ್ನು ಒತ್ತಿಡಿದು ಬಿಟ್ಟರೆ ಪ್ರಜ್ಞೆ ತಪ್ಪಿದೆ ಅನ್ಕೊಂಡ್ಬಿಟ್ರಂತೆ. ಆಮೇಲೆ ಮಗು ಸತ್ತಿರೋದಕ್ಕೆ ಗೊತ್ತಾಯ್ತಂತೆ. ಗಾಬರಿನಲ್ಲಿ ಏನೂ ಮಾಡಬೇಕು ಅಂತ ಗೊತ್ತಾಗ್ಲಿಲ್ವಂತೆ. ಆಮೇಲೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರೋದು. ಈ ಹೇಳಿಕೆ ಒಪ್ಪತಕ್ಕದ್ದಲ್ಲ ಅಂತ ನನ್ನ ಪ್ರಕಾರ. ತಾವೇನು ಹೇಳ್ತೀರಾ? ಖಂಡಿತವಾಗ್ಲೂ ಅರವಿಂದ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೋವಾ ಪೊಲೀಸರು ಸಂಪೂರ್ಣವಾಗಿ ಆಕೆಯ ಹೇಳಿಕೆಯನ್ನು ಪಡೆದುಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ. ಆದರೆ ಆಕೆ ಹೇಳಿಕೆ ಈ ಒಂದು ಪ್ರಕರಣದಿಂದ ಆದಷ್ಟು ಜಾರ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅವೆಲ್ಲವನ್ನೂ ಕೂಡ ಮಾಡಿದ್ದಾಳೆ ಅನ್ನುವಂಥದ್ದು ಆಕೆಯ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆಕೆಯ ಸ್ಟೇಟ್ಮೆಂಟ್ ಹೇಗಿದೆ ಅಂದರೆ, ನಾನು ಎಲ್ಲೋ ಒಂದು ಕಡೆ ಮಗುವನ್ನು ಪ್ರಜ್ಞೆ ತಪ್ಪಿಸಲಿಕ್ಕೆ ಹೋದೆ, ನಾನು ಯಾವುದೇ ಕಾರಣಕ್ಕೂ ಆ ಮಗುವನ್ನು ಸಾಯಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿರಲಿಲ್ಲ, ಆದರೆ ಪ್ರಜ್ಞೆ ತಪ್ಪಿದೆ ಅಂತ ತಿಳ್ಕೊಂಡು ನಾನು ನೋಡಿದಂಥ ಸಂದರ್ಭದಲ್ಲಿ ಮಗು ಸಾವನ್ನಪ್ಪಿತ್ತು ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಅದರ ಜೊತೆಗೆ ಆ ಮಗು ಮೇಲೆ ನನಗೆ ಬಹಳ ಪ್ರೀತಿ ಇತ್ತು, ಆ ಪ್ರೀತಿಯನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡೋದು ಅನ್ನುವಂಥ ಮಾತನ್ನು ಕೂಡ ಆಕೆ ಹೇಳಿರುವಂಥದ್ದು. ಮಗು ಸಾವನ್ನಪ್ಪಿದೆ ಅನ್ನುವಂಥ ಮಾತನ್ನು ತಿಳಿದ ಕೂಡಲೇ ನಾನು ಕೂಡ ಆ ನೋವಿನಲ್ಲೇ ನನ್ನ ಕೈ ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದೆ ಅನ್ನುವಂಥ ಮಾತನ್ನು ಈಗ ಪೊಲೀಸರ ಮುಂದೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಈ ಸುಚೇತನ ಸೇಠ್ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಇವಳ ಮೇಲೆ ಸಾಫ್ಟ್ ಕಾರ್ನರ್ನ ತೋರಿಸಲಿಕ್ಕೆ ಏನೆಲ್ಲ ಬೇಕೋ ಅವೆಲ್ಲವನ್ನು ಕೂಡ ಹೇಳಿಕೆ ಕೊಡೋದ್ರ ಮೂಲಕ ಪ್ರಯತ್ನವನ್ನ ಮಾಡಿದ್ದಾಳೆ ಅನ್ನುವಂಥದ್ದು ಆಕೆಯ ಸ್ಟೇಟ್ಮೆಂಟ್ನ ಅಂಶಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ ಅರವಿಂದ್. ಈ ರೀಸನ್ಗಳು ಏನಾದರೂ ಇರಲಿ ನಾಗೇಶ್, ನನ್ನ ಪ್ರಕಾರ ಪೊಲೀಸರು ಮತ್ತು ಕೋರ್ಟ್ ಈ ಪ್ರಕರಣವನ್ನು ಒಂದು ಕೊಲೆ ಪ್ರಕರಣ ಅಂತಲೇ ಪರಿಗಣಿಸಬೇಕಾಗತ್ತಲ್ವಾ? ಖಂಡಿತವಾಗ್ಲೂ ಅರವಿಂದ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 302 ಅಂದರೆ ಕೊಲೆ ಆರೋಪವನ್ನೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿರುವಂಥದ್ದು. ಆದರೆ ಈಕೆ ಆದಷ್ಟು ಬುದ್ಧಿವಂತೆ, ಯಾಕಂದರೆ ಒಂದು ಸ್ಟಾರ್ಟಪ್ ಕಂಪನಿಯ CEO ಆಗಿ ಕೆಲಸ ಮಾಡಿದ್ದಂಥ ಮಹಿಳೆ ಇವಳು. ಹಾಗಾಗಿ ಪೊಲೀಸರಿಂದ ಒಂದಷ್ಟು ಸಿಂಪತಿ ಗಿಟ್ಟಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ಅವೆಲ್ಲವನ್ನೂ ಕೂಡ ಪ್ರಯತ್ನ ಮಾಡುವ ದೃಷ್ಟಿಯಿಂದ ಈಕೆ ಈ ರೀತಿಯ ಸಿಂಪತಿಯ ಹೇಳಿಕೆಯನ್ನು ನೀಡಿದ್ದಾಳೆ ಅನ್ನುವಂಥದ್ದು ಆಕೆಯ ಸ್ಟೇಟ್ಮೆಂಟ್ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಆಕೆ ಕೊಟ್ಟಂಥ ಹೇಳಿಕೆಯನ್ನೇ ಸಂಪೂರ್ಣವಾಗಿ ಪೊಲೀಸರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪೊಲೀಸರು ಬೇರೆ ಆ್ಯಂಗಲ್ನಲ್ಲಿ ತನಿಖೆ ಮಾಡಿ ಈಕೆ ಮಗುವಿಗೆ ಸಂಪೂರ್ಣವಾಗಿ ಕೊಲೆ ಮಾಡಲಿಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವ ಕೆಲಸಕ್ಕೆ ಈಗಾಗಲೇ ಗೋವಾ ಪೊಲೀಸರು ಕೈ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆದರೆ ಅವಳು ಹೇಳುವಂಥದ್ದನ್ನು ಸಂಪೂರ್ಣವಾಗಿ ಪೊಲೀಸರು ತಿರಸ್ಕಾರ ಮಾಡಿ ಆ ಮಗುವಿನ ಕೊಲೆಗೆ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡುವ ಕೆಲಸ ಈಗಾಗಲೇ ಗೋವಾ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಅರವಿಂದ್.